ಆತ ನೋಡೋಕೆ ಅಂದವಾಗಿದ್ದ. ಆದರೆ ಆತನ ಎದೆ ಗಾತ್ರ ಕೊಂಚ ದಪ್ಪ ಆಯಿತು. ಇದರಿಂದ ಆತನಿಗೆ ತುಂಬಾ ಅಂಜಿಕೆ ಆಗ್ತಿತ್ತಂತೆ. ಸರ್ಜರಿ ಮಾಡಿಸೋಕೆ ಅಂತ ಆಸ್ಪತ್ರೆ ಒಳಗಡೆ ಹೋಗಿದ್ದ. ಆದರೆ ಆಚೆ ಬಂದಿದ್ದು ಶವವಾಗಿ. ಯಾಕೆ ಏನಾಯಿತು? ಆ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ. ಈ ಫೋಟೋದಲ್ಲಿರುವ ಈತನ ಹೆಸರು ಮೊಹಮ್ಮದ್ ಮಾಜಿನ್. ಮಂಗಳೂರು ಹೊರವಲಯದ ಉಳ್ಳಾಲದ ನಿವಾಸಿ. ನೋಡೋಕೆ ತುಂಬಾ ಅಂದವಾಗಿದ್ದ. ಒಳ್ಳೆ ಕಲರ್, ಹೈಟು ವೇಟು ಯಾವುದಕ್ಕೂ ಕಡಿಮೆ ಇರಲಿಲ್ಲ. ಆದ್ರೆ ಎದೆ ಗಾತ್ರ ಕೊಂಚ ದಪ್ಪ ಇತ್ತು. ಇದೇ ಇವತ್ತು ಆತನನ್ನ ಬಲಿ ಪಡೆದು ಬಿಟ್ಟಿದೆ. ಆರೋಗ್ಯವಂತನಾಗಿದ್ದ ಮಾಜಿನ್ ಎದೆಯ ಗಾತ್ರ ದೊಡ್ಡದಿರೋದೇ ಆತನಿಗೆ ದೊಡ್ಡ ಸಮಸ್ಯೆಯಾಗಿತ್ತು. ಇದಕ್ಕೊಂದು ಸಂಪೂರ್ಣ ಪರಿಹಾರ ಕಂಡುಕೊಳ್ಳಬೇಕೆಂದು ಮಾಜಿನ್ ಮಂಗಳೂರಿನ ಬೆಂದೂರುವೆಲ್ನಲ್ಲಿರುವ ಫ್ಲೂಂಟ್ ಅಂಡ್ ಕಾಸ್ಮೆಟಿಕ್ ಸರ್ಜರಿ ಕ್ಲಿನಿಕ್ಗೆ ಭೇಟಿ ನೀಡಿದ್ದ. ಈತನನ್ನ ಪರೀಕ್ಷಿಸಿದ ಡಾಕ್ಟರ್ ಸರ್ಜರಿ ಮಾಡಬೇಕು ಅಂತ ಹೇಳಿದ್ರು. ವೈದ್ಯರು ಸೂಚಿಸಿದಂತೆ ತನ್ನ ತಾಯಿ ಮತ್ತು ಮಡದಿಯ ಜೊತೆಗೆ ಈ ಕ್ಲಿನಿಕ್ಗೆ ಬಂದಿದ್ದ. ಆದ್ರೆ ಶವವಾಗಿ ಹೊರಬಂದಿದ್ದಾನೆ. ವೈದ್ಯರ ನಿರ್ಲಕ್ಷ್ಯಕ್ಕೆ ಬಲಿಯಾದ ಮಾಜಿನ್. ಸರ್ಜರಿ ಮಾಡುವ ಮುನ್ನ ವೈದ್ಯರು ಅನಸ್ತೇಶಿಯಾ ಚುಚ್ಚುಮದ್ದು ನೀಡಿದ್ರು. ಬಳಿಕ ಮಾಜಿನ್ ಪ್ರಜ್ಞಾಹೀನ ಸ್ಥಿತಿಗೆ ತಲುಪಿದ್ದ. ಅರ್ಧ ಗಂಟೆಯಲ್ಲಿ ಮುಗಿಯಬೇಕಾದ ಸರ್ಜರಿ 4.5 ಗಂಟೆ ನಡೆದಿದೆ. ಆದರೆ ಸರ್ಜರಿ ಬಳಿಕವೂ ಮಾಜಿನಿಗೆ ಪ್ರಜ್ಞೆ ಬಂದಿಲ್ಲ. ಕೂಡಲೇ ವೈದ್ಯರು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿದ್ರು. ಆದರೆ ಅಷ್ಟರಲ್ಲಾಗಲೇ ಮಾಜಿನ್ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ವೈದ್ಯ ಸತೀಶ್ ಚಂದ್ರ ನಿರ್ಲಕ್ಷ್ಯ ಕುರಿತು ಮಾಜಿನ್ ಕುಟುಂಬಸ್ಥರು ಕದ್ರಿ ಠಾಣೆಗೆ ದೂರು ನೀಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ HR ತಿಮ್ಮಯ್ಯ ತಂಡ ಕ್ಲಿನಿಕ್ಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ಎಲ್ಲ ಹಂತದಲ್ಲೂ ಎಲ್ಲ ರೀತಿಯಿಂದಲೂ ನಾವು ಪರಿಶೀಲನೆ ಮಾಡಿದ್ದೀವಿ. ಈಗ ಪ್ರಾಥಮಿಕ ವರದಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸ್ತಾ ಇದ್ದೀವಿ. ಇಲ್ಲಿಂದ ಹೋದ ನಂತರ ನಾನು ಒಂದು ತಜ್ಞರ ತಂಡವನ್ನು ರಚಿಸಿ ಕೂಲಂಕುಷವಾಗಿ ಸವಿವರವಾದ ಒಂದು ತನಿಖೆಯನ್ನು ಮಾಡಿ ಆನಂತರ ತನ್ನ ವರದಿಯನ್ನು ಸಲ್ಲಿಸಬೇಕಾದ. ಈಗ ಸದ್ಯಕ್ಕೆ ನಾನು ಒಂದು ಪ್ರಾಥಮಿಕ ವರದಿಯನ್ನು ಸಲ್ಲಿಸ್ತಾ ಇದ್ದೀನಿ ಈ ದಿನ. ಮಾಜಿನ್ ಸಾವಿನಿಂದ ಇಡೀ ಮನೆಯಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಕೆಲ ವರ್ಷದ ಹಿಂದೆ ದೊಡ್ಡ ಮಗನನ್ನು ಕಳೆದುಕೊಂಡ ಪೋಷಕರು ಈಗ ಮತ್ತೊಬ್ಬ ಮಗನನ್ನು ಕಳೆದುಕೊಂಡಿದ್ದಾರೆ. ಮಗನ ಸಾವಿಗೆ ನ್ಯಾಯ ದೊರಕಿಸಿಕೊಡುವಂತೆ ಪೊಲೀಸ್ ಠಾಣೆ ಮೆಟ್ಟಲೇರಿದ್ದಾರೆ. ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಇತ್ತೀಚೆಗೆ ವಿದ್ಯಾರ್ಥಿಗಳು ಹೊಸ ಆವಿಷ್ಕಾರಗಳನ್ನು ಮಾಡುವ ಮೂಲಕ ಗಮನ ಸೆಳೆದಿದ್ದಾರೆ. ಅಂತೆಯೇ ಇಲ್ಲೊಬ್ಬಳು ವಿದ್ಯಾರ್ಥಿನಿಯ ಸೈನ್ಸ್ ಮಾಡೆಲ್ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಯಾರಕ್ಕೆ, ಆಕೆಯ ಸಾಧನೆ ಎಂಥದ್ದು? ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕಾಳುಮೆಣಸು ತೂರುವ ಯಂತ್ರ ಆವಿಷ್ಕಾರ. ರಾಷ್ಟ್ರಮಟ್ಟ ತಲುಪಿದ ವಿದ್ಯಾರ್ಥಿನಿ ಮಾಡೆಲ್. ನಮ್ಮ ಕರ್ನಾಟಕ ತಾಂತ್ರಿಕತೆಯಲ್ಲಿ ವಾಯುವೇಗದಲ್ಲಿ ಮುನ್ನುಗ್ತಿದೆ. ವಿದ್ಯಾರ್ಥಿಗಳು ಹೊಸ ಆವಿಷ್ಕಾರ ಮಾಡಿ ಗಮನ ಸೆಳೆಯುತ್ತಿದ್ದಾರೆ. ಕೊಡಗು ಸರ್ಕಾರಿ ಶಾಲೆಯ ಪೃಥ್ವಿ BN ಕೂಡ ಆ ಸಾಲಿಗೆ ಸೇರಿದ್ದಾರೆ. ರೈತರಿಗೆ ಉಪಯೋಗವಾಗುವಂತಹ ಕಾಳುಮೆಣಸು ತೂರುವ ಯಂತ್ರ ಆವಿಷ್ಕಾರ ಮಾಡಿದ್ದಾರೆ. 22-23 ನಾವು ಪ್ರಾಜೆಕ್ಟ್ ಕೊಟ್ಟಿರುವಂಥದ್ದು. ಯಾಕಂದರೆ ಮಗುವಿನ ಒಂದು ಸಮಸ್ಯೆ, ಅವಳ ಸುತ್ತಮುತ್ತಲ ಈ ಕೃಷಿ ಕಾರ್ಮಿಕರು ಅನುಭವಿಸುವಂಥ ಈ ಸಮಸ್ಯೆಯಿಂದ ಪಾರಾಗಬೇಕು ಅಂತ ಅವಳೊಂದು ಸಣ್ಣ ಐಡಿಯಾ ತಂದು ಕೊಟ್ಟಳು. ಅದೇ ಒಂಥರ ನಮಗೆ ಇನ್ಸ್ಪಿರೇಷನ್ ಆಯಿತು. ಹಾಗೆ ಅವಳು ರಾಷ್ಟ್ರಮಟ್ಟಕ್ಕೆ ಹೋಗಿದಂತೂ ನಮಗೆ ನಮ್ಮ ಶಾಲೆಗೆ ಒಂದು ಗರಿ ಅದು ಇನ್ನಷ್ಟು ಮೊದಲೇ ನಮ್ಮ ಶಾಲೆ ಹತ್ತೂರು ಮೆಚ್ಚುವ ಹಾಕತ್ತೂರು ಶಾಲೆ, ಇನ್ನು ಅದಕ್ಕಿಂತ ಒಂದು ಮೆಟ್ಲು ಜಾಸ್ತಿ ಹೋದಾಗೆ ಆಯಿತು ಸರ್. ಮಡಿಕೇರಿಯ ಮೇಕೇರಿ ಗ್ರಾಮದ ನಂದಕುಮಾರ್ ಶಶಿಕಲಾ ದಂಪತಿಯ ಪುತ್ರಿ ಪೃಥ್ವಿ ಸದ್ಯ ಪ್ರಥಮ PUC ಓದುತ್ತಿದ್ದಾರೆ. ಹಾಕತ್ತೂರು ಪ್ರೌಢಶಾಲೆಯಲ್ಲಿ 9ನೇ ತರಗತಿಯಲ್ಲಿದ್ದಾಗಲೇ ಕಾಳುಮೆಣಸು ತೂರುವ ಯಂತ್ರ ಕಂಡುಹಿಡಿದಿದ್ರು. ಅದು ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದಲ್ಲೂ ಆಗಿ ರಾಷ್ಟ್ರ ಮಟ್ಟವನ್ನು ತಲುಪಿತ್ತು. ಅಂದರೆ ಫಸ್ಟ್ ನಾನು ಸುಮ್ಮನೆ ಹೇಳಿದ್ದೆ, ಅದು ಸೆಲೆಕ್ಟ್ ಆಗಿತ್ತು
ಮತ್ತು ಇದ್ರ ಬಗ್ಗೆ ಡೆಮೋ ಕೊಟ್ಟೆ, ಮತ್ತು ಅಲ್ಲಿನೂ ಸೆಲೆಕ್ಟ್ ಆಯಿತು, ಅಂದರೆ ಜಿಲ್ಲಾ ಮಟ್ಟದಲ್ಲಿ. ಮತ್ತು ಜಿಲ್ಲಾ ಮಟ್ಟದಲ್ಲಿ ಮತ್ತೆ ಡೆಮೋ ಕೊಟ್ವಿ, ಹಂಗೆ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಯಿತು. ಮತ್ತೊಂದು ಸಲ ಡೆಮೋ ಕೊಟ್ಟಾಗ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಿತ್ತು. ಹೀಗಾಗಿ ರಾಷ್ಟ್ರ ಮಟ್ಟದಲ್ಲಿ ಆಯ್ಕೆ ಆಗಿದ್ದೀವಿ. ಓದೋದ್ರಲ್ಲಿ ಪರವಾಗಿಲ್ಲ, ಒಳ್ಳೆ ಮಾರ್ಕ್ಸ್ ಇದೆ, ಒಳ್ಳೆ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಳೆ. ಮತ್ತು ದೆಹಲಿಗೆ ಓದೋದಕ್ಕೆ ನನಗೆ ತುಂಬ ಅಂತ ಹೇಳಿದ್ರೆ ನನ್ನ ಮನಸ್ಸಿಗೆ ಅಷ್ಟು ಖುಷಿಯಾಗಿದೆ. ಈ ಥರ ಇನ್ನೂ ಮುಂದೆ ಬರಲಿ ಅಂತ ನಾನು ಬಯಸ್ತೀನಿ. ಈ ಥರ ಮಾಡಬೇಕು ಅಂತ ಅವಳಿಗೆ ಮನಸ್ಸಲ್ಲಿತ್ತು, ಯಾಕೆಂದರೆ ನಮ್ಮ ಮನೆಯಲ್ಲಿ ಸಹ ಈ ಥರ ಒಳ್ಳೆ ಮೆಣಸದು ಕೆಲಸಗಳು ತುಂಬ ಇದ್ವು. ಇದರಲ್ಲಿ ಅವಳು ಸಹ ಯೋಚನೆ ಮಾಡ್ತಾಯಿದ್ಲು, ಈ ಥರ ಮಾಡೋದಕ್ಕಿಂತ ಇದಕ್ಕೆ ಇನ್ನು ಸುಲಭ ವಿಧಾನ ಯಾವುದುಂಟು, ಹೇಗೆ ಕಡಿಮೆ ಇದರಲ್ಲಿ ಮಾಡ್ಬೋದು ಅಂತ ಅವಳು ಯೋಚನೆ ಮಾಡ್ತಾಯಿದ್ಲು. ಅದನ್ನು ಶಾಲೆಯಲ್ಲಿ ಆವಿಷ್ಕಾರ ಮಾಡಿದ್ದಾಳೆ. ರೈತರಿಗೆ ಕಾಳು ಮೆಣಸು ಬಿಡಿಸಲು ಯಂತ್ರಗಳಿವೆ, ಆದ್ರೆ ಕಸ ಕಡ್ಡಿ ಬೇರ್ಪಡಿಸಲು ಯಂತ್ರಗಳಿರಲಿಲ್ಲ. ಆ ಯಂತ್ರವನ್ನ ಪೃಥ್ವಿ ಪರಿಚಯಿಸಿದ್ದಾಳೆ. ಕಡಿಮೆ ಖರ್ಚಿನಲ್ಲಿ ಮಷಿನ್ ನಿರ್ಮಿಸಿದ್ದಾಳೆ. ಸೆಪ್ಟೆಂಬರ್ 17ರಂದು ಕೇಂದ್ರ ಸರ್ಕಾರ ದೆಹಲಿಯಲ್ಲಿ ಆಯೋಜಿಸಿದ್ದ ವಿಜ್ಞಾನ ಮತ್ತು ತಂತ್ರಜ್ಞಾನ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ರಾಜ್ಯಕ್ಕೆ ಗರಿಮೆ ತಂದು ಕೊಟ್ಟಿದ್ದಾರೆ. ಅವರ ಸಾಧನೆ ಎಂತವರಿಗೂ ಸ್ಫೂರ್ತಿ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಅದು ಈ ವರ್ಷದ ಮಳೆಗಾಲದ ಅತಿ ದೊಡ್ಡ ದುರಂತ. ಗುಡ್ಡ ಕುಸಿದು ಹಲವರು ನದಿ ಪಾಲಾಗಿದ್ರು. ನಾಪತ್ತೆಯಾದವರಿಗಾಗಿ ಆಪರೇಷನ್ ಗಂಗಾವಳಿ ಕೈಗೊಳ್ಳಲಾಗಿತ್ತು. ಸತತ 70 ದಿನಗಳ ಬಳಿಕ ಲಾರಿ ಸಮೇತ ಒಬ್ಬನ ಶವ ಪತ್ತೆಯಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಕಾರ್ಯಾಚರಣೆ ಮುಂದುವರಿಸಬೇಕು ಸರ್. ನಮ್ಮ ತಂದೆ ಏನಾದರೂ ಕಳೆ ಬರ ಏನಾದರೂ ಹುಡುಕೊಡ್ಬೇಕು. ಭೀಕರ ರಣಭೀಕರ ಗುಡ್ಡ ಕುಸಿತ, ಹೆದ್ದಾರಿಗೆ ಮಾಯ, ಹೋಟೆಲ್ ನಾಮಾವಶೇಷ. ಇದು ಕಾರವಾರ ಹಿಂದೆಂದೂ ಕಂಡು ಕೇಳರಿಯದ ಘನಘೋರ ದುರಂತ. ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತದ ಭಯಂಕರ ದೃಶ್ಯ ಇದು. ಜುಲೈ 16ರಂದು 11 ಜನ ಮಣ್ಣಿನಡಿ ಕೊಚ್ಚಿ ಹೋಗಿದ್ರು. ಅದರಲ್ಲಿ 8 ಜನರನ್ನ ಪತ್ತೆ ಮಾಡಲಾಗಿತ್ತು. ಇನ್ನುಳಿದ ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್, ಶಿರೂರಿನ ಲೋಕೇಶ್ ನಾಯ್ಕ್, ಜಗನ್ನಾಥ ನಾಯ್ಕ್ಗಾಗಿ ಹುಡುಕಾಟ ನಡೆಸಲಾಗಿತ್ತು. ಆಪರೇಷನ್ ಗಂಗಾವಳಿ ನದಿ ಸಕ್ಸಸ್. ಎರಡು ತುಂಡಾದ ದೇಹ ಸಮೇತ ಲಾರಿ ಪತ್ತೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 70 ದಿನಗಳ ಬಳಿಕ ಗಂಗಾವಳಿ ನದಿಯಲ್ಲಿ ಕೇರಳದ ಲಾರಿ ಚಾಲಕ ಅರ್ಜುನ್ ಮೃತದೇಹ ಪತ್ತೆಯಾಗಿದೆ. ಲಾರಿಯೊಳಗೆ ಅರ್ಜುನ ಶವ 2 ತುಂಡಾಗಿ ಪತ್ತೆಯಾಗಿದೆ.